ಕಳೆದೆರಡು ದಿನಗಳಿಂದ ಸಾವಿರಾರು ಜನರ ಮೊಬೈಲ್ಗಳಿಗೆ ವಿಶೇಷವಾದಂಥ ಒಂದು ಮೆಸೇಜ್ ಬರ್ತಾ ಇದೆ. ಬೆಳ್ಳಂಬೆಳಗ್ಗೆ ಈ ಒಂದು ಮೆಸೇಜ್ಗಳನ್ನು ನೋಡ್ತಾ ಇರತಕ್ಕಂಥ ಗೃಹಿಣಿಯರು ಕೂಡ ಸಾಕಷ್ಟು ಗಾಬರಿಯನ್ನು ಪಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ LPG ಸಿಲಿಂಡರ್ಗಳು ಇದ್ದರೆ ನಿಮಗೂ ಕೂಡ ಈ ಒಂದು ಮೆಸೇಜ್ ಬರ್ಬೋದು. ಈ ಮೆಸೇಜ್ನ ಸಾರಾಂಶ ಇಷ್ಟೇ: ನಿಮ್ಮ ಗ್ಯಾಸ್ ಸಿಲಿಂಡರ್ನ ಹಿಂತಿರುಗಿಸಿ, ಇಲ್ಲಾಂದರೆ ನಿಮ್ಮ ಮನೆಗೆ ಕಲ್ಪಿಸಿರ್ತಕ್ಕಂಥ PNG ಗ್ಯಾಸ್ ಕಲೆಕ್ಷನನ್ನು ಕಟ್ ಮಾಡ್ತೀವಿ ಅನ್ನೋದು. ನಿಜಕ್ಕೂ ಏನಾಗ್ತಾ ಇದೆ, ಗ್ಯಾಸ್ ಏಜೆನ್ಸಿಗಳು ಈ ಥರದ ಒಂದು ಮೆಸೇಜನ್ನು ಯಾಕೆ ಕಳಿಸ್ತಾ ಇದ್ದಾರೆ ಅನ್ನೋ ಕಾರಣ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇಂಧನ ಬಳಕೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಮತ್ತು ಅಷ್ಟೇ ಕಟ್ಟುನಿಟ್ಟಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಆ ಹೊಸ ರೂಲ್ಸ್ ಹೆಸರೇ ಒಂದು ಮನೆ ಒಂದು ಗ್ಯಾಸ್ ಸಂಪರ್ಕ ಅಂತಕ್ಕಂಥದ್ದು. ಹೌದು ಸ್ನೇಹಿತರೆ, ಇನ್ನು ಮುಂದೆ ಒಂದೇ ಮನೆಯಲ್ಲಿ 2 ಗ್ಯಾಸ್ ಸಂಪರ್ಕಗಳನ್ನು ಹೊಂದಿದರೆ ನೀವು ಒಂದನ್ನು ತೊರೆಯಲೇಬೇಕು. ಒಂದು LPG ಆಗಿರ್ಬೋದು, ಅಥವಾ ಇನ್ನೊಂದು ತಮ್ಮ ಮನೆಗೆ ಸಂಪರ್ಕಿಸ್ತಕ್ಕಂಥ PNG ಆಗಿರ್ಬೋದು, ಅಂದರೆ ಪೈಪ್ ನ್ಯಾಚುರಲ್ ಗ್ಯಾಸ್. ನಿಮ್ಮ ಮನೆಗೆ ಈಗಾಗಲೇ ಪೈಪ್ ನ್ಯಾಚುರಲ್ ಗ್ಯಾಸ್ ಏನಾದರೂ ಸಂಪರ್ಕ ಇದ್ದರೆ ನಿಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ LPG ಸಿಲಿಂಡರ್ ಗ್ಯಾಸ್ ಸಂಪರ್ಕವನ್ನು ನೀವು ಅನಿವಾರ್ಯವಾಗಿ ವಾಪಸ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ನಿಮಗೊಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ನಾವು ದುಡ್ಡು ಕೊಟ್ಟು 2 ಗ್ಯಾಸ್ ಸಂಪರ್ಕಗಳನ್ನು ಪಡೆದುಕೊಂಡ್ರೆ ಕೇಂದ್ರ ಸರ್ಕಾರಕ್ಕೆ ಏನು ನಷ್ಟ ಅಂತ. ಆದರೆ ಸ್ನೇಹಿತರೆ, ನೀವು ವಿಶ್ವದ ಭೂಪಟವನ್ನು ಗಮನಿಸಿರ್ಬೋದು. ಮಧ್ಯಪ್ರಾಚ್ಯದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದ್ದಾವೆ, ಏನೆಲ್ಲ ಬಿಕ್ಕಟ್ಟುಗಳಾಗ್ತಾ ಇದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಗ್ತಾ ಇದೆ ಅಂತ. ಇಡೀ ಪ್ರಪಂಚಕ್ಕೆ ತೈಲ ಹಾಗೂ ಅನಿಲ ಪೂರೈಸುವ ರಾಷ್ಟ್ರಗಳಲ್ಲಿ ಇದೀಗ ಯುದ್ಧದ ಕಾರ್ಮೋಡ ಕವಿದಿದೆ, ಮತ್ತು ಅಷ್ಟೇ ಯುದ್ಧದ ಭೀತಿ ಕೂಡ ಇದೆ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಭಾರತ ಅನಿಲ ಹಾಗೂ ತೈಲಕ್ಕೆ ಬೇರೆ ರಾಷ್ಟ್ರಗಳನ್ನೇ ಹೆಚ್ಚಾಗಿ ಅವಲಂಬಿಸಿರ್ತಕ್ಕಂಥದ್ದು. ಅನಿಲ ಪೂರೈಸತಕ್ಕಂಥ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಹೋದರೆ ನಮ್ಮ ದೇಶದ ಅಡುಗೆ ಕೋಣೆಗಳಲ್ಲೂ ಕೂಡ ಬಜೆಟ್ನ ಏರುಪೇರಾಗ್ತಕ್ಕಂಥದ್ದು ನೀವು ಗಮನಿಸಿರ್ಬೋದು. ಆದ್ದರಿಂದಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ಅನಿಲ ದುರ್ಬಳಕೆ ತಡೆಯೋದು ಕೂಡ ಅತ್ಯಂತ ಪ್ರಮುಖವಾಗಿದೆ. ಪ್ರತಿ ಮನೆಗಳಿಗೆ 24 ಗಂಟೆನೂ ಕೂಡ PNG ಸಂಪರ್ಕದ ಮೂಲಕ ಗ್ಯಾಸ್ ಪೂರೈಕೆ ಆಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಅದೇ ಮನೆಗಳಿಗೆ LPG ಸಿಲಿಂಡರ್ಗಳು ಯಾಕೆ ಬೇಕು ಅಂತಕ್ಕಂಥದ್ದು ಸರ್ಕಾರದ ಪ್ರಶ್ನೆ. ಇನ್ನು LPG ಸಿಲಿಂಡರ್ಗಳನ್ನ ಬಳಸ್ಕೊಂಡವರು ಕಾಳಸಂತೆಯಲ್ಲೂ ಕೂಡ ಮಾರಾಟ ಮಾಡತಕ್ಕಂಥ ಆರೋಪಗಳು ಇತ್ತೀಚೆಗೆ ಬಹಳಷ್ಟು ಕೇಳಿಬಂದಿದ್ವು. ಅದನ್ನು ತಡೆಯೋದು ಕೂಡ ಕೇಂದ್ರ ಸರ್ಕಾರಕ್ಕೆ ಅನಿವಾರ್ಯ ಆಗಿದೆ. ಇನ್ನು ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳು ಯಾರಿಗೆ ಅನಿವಾರ್ಯವಾಗಿದೆಯೋ ಅಥವಾ ಯಾರಿಗೆ ತಲುಪಬೇಕಾಗಿದೆಯೋ, ಗ್ರಾಮೀಣ ಪ್ರದೇಶಗಳಲ್ಲಾಗಿರ್ಬೋದು, ಗುಡ್ಡಗಾಡು ಪ್ರದೇಶಗಳಲ್ಲಾಗಿರ್ಬೋದು, ಈ ಒಂದು ಕಾರ್ಯದಿಂದ ಅಂತಹ ಜನರಿಗೂ ಕೂಡ LPG ಸಿಲಿಂಡರ್ಗಳು ತಲುಪಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ. ಇದು ಕೇವಲ ಮಾತಿಗಷ್ಟೇ ಸೀಮಿತವಾಗಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಈಗಾಗಲೇ ಇದು ಆಕ್ಷನ್ ಕೂಡ ನಡೀತಾ ಇದೆ. ಈಗ ಆಲ್ರೆಡಿ 50,000ಕ್ಕೂ ಹೆಚ್ಚು ಜನರು ತಮ್ಮ 2 ಸಂಪರ್ಕ ಇರತಕ್ಕಂಥ LPG ಸಿಲಿಂಡರ್ಗಳನ್ನ ವಾಪಸ್ ನೀಡಿದ್ದಾರೆ. ಮತ್ತು ತೈಲ ಮತ್ತು ಅನಿಲ ಕಂಪನಿಗಳು ಕೂಡ ಬ್ಯಾಕ್ಗ್ರೌಂಡಲ್ಲಿ ಯಾರೆಲ್ಲ PNG ಹಾಗೂ LPG ಸಂಪರ್ಕಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಚೆಕ್ ಮಾಡ್ತಾ ಇದ್ದಾವೆ. ನಿರ್ಲಕ್ಷ್ಯ ಮಾಡಿದರೆ ಏನಾಗುತ್ತೆ ಅನ್ನೋದು ನಿಮ್ಮ ಉದ್ದೇಶ ಆಗಿರ್ಬೋದು. ಸರ್ಕಾರ ಏನು ಬೇಕಾದರೂ ಮಾಡಿಕೊಳ್ಳಿ, ನಾನು LPG ಹಾಗೂ PNG 2 ಸಂಪರ್ಕಗಳನ್ನು ನಾವು ನಮ್ಮ ಮನೆಗೆ ಇಟ್ಕೊತೀವಿ ಅನ್ನೋದಾದರೆ, ಅದೇ ರೀತಿಯಾಗಿ ತೈಲ ಕಂಪನಿಗಳು ಕಳಿಸಿರ್ತಕ್ಕಂಥ ಮೆಸೇಜ್ಗಳನ್ನ ನೀವು ನಿರ್ಲಕ್ಷ್ಯ ಮಾಡೋದೇ ಆದರೆ ನೀವು ದಂಡ ತರಬೇಕಾಗುತ್ತೆ. ಕಾರಣ LPG ತೈಲ ಕಂಪನಿಗಳು ಯಾವುದೇ ನೋಟಿಸನ್ನು ನೀಡದೆ ನಿಮ್ಮ ಮನೆಗೆ ಕಲ್ಪಿಸಿರ್ತಕ್ಕಂಥ ನಿಮ್ಮ PNG ಸಂಪರ್ಕವನ್ನು ಕಟ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ನಿಯಮ ಉಲ್ಲಂಘನೆಗಾಗಿ ದಂಡ ಕೂಡ ವಿಧಿಸ್ಬೋದು ಅಂತ ತೈಲ ಕಂಪನಿಗಳು ಹೇಳಿವೆ. ಸ್ನೇಹಿತರೆ, ಹಾಗಾದರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ದಾಗಿದ್ದರೆ ಕೆಲವೊಂದು ನಿಯಮಗಳನ್ನ ಪಾಲಿಸಿದ್ರೆ ಸಾಕು, ನಿಮ್ಮ LPG ಅಥವಾ PNG ಗ್ಯಾಸ್ ಕನೆಕ್ಷನ್ ಕಟ್ ಆಗೋದಿಲ್ಲ. ಮೊದಲು ನೀವು ನಿಮ್ಮ ಮೊಬೈಲ್ ಸಂಖ್ಯೆಗೆ LPG ಅಥವಾ PNG ಸಂಪರ್ಕ ಆಗಿದೆಯೇ ಅಂತಕ್ಕಂಥದ್ದನ್ನ ನಿಮ್ಮ ಗ್ಯಾಸ್ ಅಧಿಕೃತವಾದ ಗ್ಯಾಸ್ ಪೋರ್ಟಲ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಥವಾ ಅಧಿಕೃತ ಆ್ಯಪ್ ಮೂಲಕನೂ ಕೂಡ ಅದನ್ನು ಗಮನಿಸ್ಬೋದು ನೀವು. ಅದೇ ರೀತಿ ನಿಮ್ಮ ಮನೆಗೆ PNG ಹಾಗೂ LPG 2 ಸಂಪರ್ಕಗಳಿದ್ದರೆ ಯಾವುದಾದ್ರೂ ಒಂದನ್ನು ಮರಳಿಸುವುದು ಅಥವಾ LPGಯನ್ನು ನೀವು ತೈಲ ಕಂಪನಿಗಳಿಗೆ ಮರಳಿಸೋದು ಅತ್ಯುತ್ತಮ ನಿರ್ಧಾರ. ಇನ್ನು ಕೇಂದ್ರ ಸರ್ಕಾರದ ನಿಯಮಗಳಂತೆ LPG ಸಿಲಿಂಡರ್ನ ಯಾವ ರೀತಿ ನಾವು ಮರಳಿಸಬೇಕು ಅನ್ನೋದು ಹತ್ತಿರದ ತೈಲ ಕಂಪನಿಗಳಾಗಿರ್ಬೋದು, ಅಥವಾ ನಿಮಗೆ ಸಿಲಿಂಡರ್ ಪೂರೈಕೆದಾರರ ಬಳಿ ಹೋಗಿ ನೀವು ಆ ಒಂದು ನಿಯಮಗಳನ್ನು ತಿಳ್ಕೊಂಡು LPG ಸಿಲಿಂಡರ್ನ ವಾಪಸ್ ಮರಳಿಸಬಹುದು. ನೋಡಿ ಸ್ನೇಹಿತರೆ, ಇದೊಂದು ಕೇವಲ ನಿರ್ಬಂಧ ಅಲ್ಲ, ಇದು ಗ್ಯಾಸ್ ಉಳಿಸ್ತಕ್ಕಂಥ ಮತ್ತು ಅರ್ಹರಿಗೆ ಗ್ಯಾಸ್ ತಲುಪಿಸುವ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಒಂದು ರಾಷ್ಟ್ರೀಯ ಜವಾಬ್ದಾರಿ ಕೂಡ ಆಗಿದೆ. ನಮ್ಮ ಒಂದು ಪ್ರತಿಯೊಂದು ಚಿಕ್ಕ ಚಿಕ್ಕ ಹೆಜ್ಜೆನೂ ಕೂಡ ದೇಶದ ಆರ್ಥಿಕತೆಗೆ ದೊಡ್ಡ ಸಹಾಯವನ್ನು ಕೂಡ ಮಾಡುತ್ತೆ. ಈ ಒಂದು ಉಪಯುಕ್ತವಾದಂಥ ಮತ್ತು ಅಷ್ಟೇ ಗಂಭೀರವಾದಂಥ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಿಮ್ಮ ಕುಟುಂಬದ ವಾಟ್ಸಪ್ಗಳಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಅವರಿಗೂ ಕೂಡ ಸರ್ಕಾರ ಮತ್ತು ತೈಲ ಕಂಪನಿಗಳು ಹೊರಡಿಸಿರ್ತಕ್ಕಂಥ ಹೊಸ ನಿಯಮಗಳ ಬಗ್ಗೆ ಅವ್ರಿಗೂ ಕೂಡ ಅಲರ್ಟ್ ಮಾಡಿ.
ಇದೇ ರೀತಿಯಾದಂತಹ ಹೊಸ ಜನೋಪಯೋಗಿ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.